ಓಂ ದುರ್ಗಾಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಅಥವಾ ನಾವು ನೋಡ್ತಕ್ಕಂತಹ ಒಂದು ಈ ದೃಶ್ಯ ಎಲ್ಲ ಕಡೆ ಕಾಣಿಸ್ತಾ ಐತೆ. ಅದೇನು ಅಂತ ಹೇಳಿದ್ರೆ, ನಾವೀಗ ಬ್ರಾಹ್ಮಿ ಮುಹೂರ್ತ ಆಗ್ಬೋದು, ಅಭಿಜಿನ್ ಮುಹೂರ್ತ ಆಗ್ಬೋದು, ಗೋಧೋಳಿ ಮುಹೂರ್ತದಲ್ಲಿ ಸಂಧ್ಯಾ ಕಾಲದಲ್ಲಿ ಸೂರ್ಯ ಅಸ್ತಮಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆ, ಅದು ಸಿಟಿ ಆಗ್ಬೋದು, ಹಳ್ಳಿ ಆಗ್ಬೋದು, ಎಲ್ಲ ಕಡೆ ಆಗ್ಬೋದು, ಮನೆ ಮುಂದೆ ಕುಳಿತುಕೊಳ್ತಕ್ಕಂತಹ ಒಂದು ಪದ್ಧತಿಯನ್ನು, ರೂಢಿಯನ್ನು ಸಾಮಾನ್ಯವಾಗಿ ಎಲ್ಲರೂ ರೂಢಿಸ್ಕೊಂಡ್ಬಿಟ್ಟಿರ್ತಾರೆ. ಅದು ಮನೆಯ ಮುಂದೆ ಆಗ್ಬೋದು, ಮನೆಯ ಪಕ್ಕದಲ್ಲಿರ್ತಕ್ಕಂಥ ಜಗಳಿ ಆಗ್ಬೋದು, ಮನೆಯ ಒಂದು ಸಿಂಹ ದ್ವಾರದ ಅಕ್ಕಪಕ್ಕ ಆಗ್ಬೋದು. ಈ ರೀತಿ ಕುಳಿತುಕೊಳ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಗಮನಿಸ್ತೀವಿ. ಒಂದು ಹಳ್ಳಿಗೆ ಹೋದಾಗ ಆ ಮನೆ ಮುಂದೆ ಸಾಯಂಕಾಲ ಆಗೋಷ್ಟೊತ್ತಿಗೆ ಆ ಮನೆಯ ಒಡತಿ ಇರ್ಬೋದು, ಮನೆಯ ಯಜಮಾನ ಇರ್ಬೋದು, ಮನೆಯಲ್ಲಿರ್ತಕ್ಕಂಥ ಯಾರೋ ವೃದ್ಧರಿರ್ಬೋದು, ಅಥವಾ ಯಾರೇ ಆದರೂ ಸಹ ಅಲ್ಲಿ ಬಂದು ಕುಳಿತುಕೊಳ್ಳೋಕ್ಕೆ ಅವ್ರಿಗೆ ಒಂಥರ ಮನಃಶಾಂತಿ ಇರುತ್ತೆ. ಯಾಕೆಂದರೆ ಆ ಬೀದಿಯಲ್ಲಿ ಹೋಗ್ತಕ್ಕಂಥ ಪ್ರತಿಯೊಬ್ಬರನ್ನು ಗಮನಿಸ್ತಕ್ಕಂಥದ್ದು, ಅವರ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಕ್ಕಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಒಂದು ದೇವರ ಪುಸ್ತಕ ಆಗಲಿ ಅಥವಾ ಏನು ನಾಮಸ್ಮರಣೆ ಆಗಲಿ, ಇದನ್ನು ಬಿಟ್ಟು ಅಲ್ಲಿ ಕುಳಿತುಕೊಳ್ತಕ್ಕಂಥದ್ದೇ ಜಾಸ್ತಿ ಇರುತ್ತೆ. ಆದರೆ ಕೆಲವರು ಅದು ನಾಮಸ್ಮರಣೆ ಕೂಡ ಮಾಡ್ಕೋಬೋದು, ಅದಕ್ಕೂ ಕೂಡ ನಮ್ಮದೇನು ಅಡ್ಡಿ ಇಲ್ಲ. ಆದರೆ ಈ ಪದ್ಧತಿ ಶುಭವ ಅಶುಭವ, ಮನೆಯ ಬಾಗಿಲಿನ ಮುಂದೆ ಕುಳಿತುಕೊಳ್ತಕ್ಕಂಥದ್ದು ಶುಭವ ಅಶುಭವ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಈ ವಿಷಯದ ಬಗ್ಗೆ ಅನುಭವ ಮತ್ತು ಶಾಸ್ತ್ರಗಳು ಏನು ಹೇಳುತ್ತೆ ಇದನ್ನು ತಿಳ್ಕೊಳ್ಳೋಕೆ ಹೋದಾಗ, ಆ ಮುಂಬಾಗಿಲು ಅಂತಕ್ಕಂಥದ್ದು, ಸಿಂಹ ಬಾಗಿಲು ಅಂತ ನಾವೇನು ಕರಿತೀವಿ, ಅದು ಬಹಳ ಪವಿತ್ರವಾದ, ಮನೆಗೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೇಂದ್ರದ ಶಕ್ತಿ ಕೇಂದ್ರ ಅಂತ ಹೇಳಿದ್ರೆ ನಾವು ತಪ್ಪಾಗಲ್ಲ. ಅದನ್ನೇ ನಾವು ಸಿಂಹದ್ವಾರ ಅಂತೂ ಕೂಡ ಕರಿತೀವಿ. ಆದರೆ ಹಿಂದೆ ಒಂದು ಬಾಗಿಲಿದೆ, ಮುಂದೆ, ಅದಕ್ಕೆಲ್ಲಕ್ಕೂ ಕೂಡ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡಲ್ಲ. ಮನೆಯ ಮುಂಬಾಗಿಲಿಗೆ ನಾವು ಸಿಂಹ ಬಾಗಿಲು ಅಂತೀವಿ. ಧನಾತ್ಮಕ ಶಕ್ತಿಗಳನ್ನು ಹೀರಿಕೊಳ್ತಕ್ಕಂಥ ಒಂದು ಶಕ್ತಿ ಆ ಬಾಗಿಲಿಗಿರುತ್ತೆ. ಇನ್ನು ಶಾಸ್ತ್ರೋಕ್ತವಾಗಿ ನೋಡಿದ್ರೆ, ಆ ಬಾಗಿಲನ್ನು ಪ್ರತಿಷ್ಠಾಪಿಸಿದ್ದು ಅಂದರೆ ಆ ಬಾಗಿಲನ್ನು ಇಟ್ಟಂಥ ಸಮಯವನ್ನೂ ಕೂಡ ನಾವು ಗಮನಿಸಿ ನೋಡೋಕೆ ಹೋದಾಗ ಅದಕ್ಕೆ ಸಾಕಷ್ಟು ಅದಕ್ಕೆ ಆಗಿರ್ತಕ್ಕಂಥ ಕೆಲವು ದ್ರವ್ಯಗಳನ್ನು ಆ ಬಾಗಿಲ ಕೆಳಗಡೆ ಹಾಕಿರ್ತಕ್ಕಂಥದ್ದು, ಚಿನ್ನ ಬೆಳ್ಳಿ ಇರ್ಬೋದು, ಅಥವಾ ಹಳೆಯ ಕಾಯಿನ್ಸ್ ಇರ್ಬೋದು, ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಯಾವುದೋ ಒಂದು ಹಳೆಯ ಪವಿತ್ರವಾದ ವಸ್ತುಗಳನ್ನು ಅಲ್ಲಿ ಆ ಬಾಗಿಲ ಹತ್ರ ಹಾಕಿರ್ತಾರೆ. ಹಾಗಾಗಿ ಆ ಬಾಗಿಲಿಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಅದ್ಭುತವಾದ ಶಕ್ತಿ ಬರ್ತಾ ಇರುತ್ತೆ. ಹಾಗೆ ಅಭಿಜಿನ್ ಮುಹೂರ್ತದಲ್ಲಿರ್ಬೋದು. ಇನ್ನು ಗೋಧೋಳಿ ಮುಹೂರ್ತಕ್ಕೆ ಬಂದಾಗ ಆ ಬಾಗಿಲಿಗೆ ಹೆಚ್ಚು ಶಕ್ತಿ ಇರುತ್ತೆ. ಅಲ್ಲೇ ಮಹಾಲಕ್ಷ್ಮಿಯ ಪ್ರವೇಶಿಸ್ತಕ್ಕಂಥದ್ದು ಯಾವ ಜಾಗ, ಅದೇ ಜಾಗ ಆಗಿರುತ್ತೆ. ಹಾಗಾಗಿ ಅದು ಮನೆಗೆ ಗಡಿಯ ಭಾಗ ಅಂತೀವಿ ನಾವು, ಮನೆಗೆ ಲಾಸ್ಟ್ ಕಡೆಯ ಭಾಗ, ಅಲ್ಲಿಂದನೇ ಒಳಗೆ ಬರಬೇಕು ಏನೇ ಬಂದರು. ಹಾಗಾಗಿ ಈ ಒಂದು ಬಾಗಿಲಿಗೆ ಮಹಾಲಕ್ಷ್ಮಿ ಕೂಡ ಇದರ ಮುಖೇನ ಕೂಡ ಬರ್ತಕ್ಕಂಥದ್ದು. ಅಲ್ಲಿ ಕುಳಿತಿರುವ ವ್ಯಕ್ತಿ, ಆ ಮನೆಯವರೇ ಆಗ್ಬೋದು, ಯಾರೇ ಆಗ್ಬೋದು, ಆ ಕಡೆ ಈ ಕಡೆ ಆಗ್ಬೋದು, ಎಲ್ಲಿ ಕುಳಿತರೂ ಕೂಡ ಆ ಮನೆಗೆ ಅಷ್ಟು ಶುಭ ಸೂಚಕ ಅಲ್ಲ. ನಾವು ಪಕ್ಕದಲ್ಲೆಲ್ಲ ಕುಳಿತುಕೋತೀವಿ, ಅಲ್ಲಿ ಬೇಡ, ನಿಮಗಷ್ಟು ವಾಕ್ ಹೋಗ್ಬಿಡಿ, ಒಂದಷ್ಟು ವಾಕ್ ಹೋಗ್ಬಿಡಿ. ಮನೆ ಮುಂದೆ ಕುಳಿತುಕೊಳ್ತಕ್ಕಂಥದ್ದು ಅಷ್ಟು ಶುಭ ಅಲ್ಲ. ನಕಾರಾತ್ಮಕ ಶಕ್ತಿಗಳು ಅಲ್ಲಿ ಪ್ರವೇಶ ಆಗುತ್ತೆ. ಅದ್ರ ಜೊತೆಗೆ ನೀವು ಮಾತಾಡ್ಕೊಳ್ತಕ್ಕಂಥದ್ದು ಅಕ್ಕಪಕ್ಕದವ್ರ ಬಗ್ಗೆ, ಇನ್ನೊಬ್ಬರ ಬಗ್ಗೆ, ಅವರ ಬಗ್ಗೆ, ಅಲ್ಲಿ ಹೋಗ್ತಾ ಇರೋರ ಬಗ್ಗೆ, ಇವ್ರಿಗೆ ಮದುವೆ ಆಯಿತಾ, ಇವ್ರಿಗೆ ಮಕ್ಕಳಾಯ್ತಾ, ಇವ್ರು ಏನು ಮಾಡ್ತಾರೆ, ಇದೇ ವಿಷಯಗಳೇ ಮಾತಾಡ್ಕೋತಾರೆ ಸಾಮಾನ್ಯವಾಗಿ. ಇದಕ್ಕೆ ಇನ್ನೂ ವಿಭಿನ್ನವಾಗೂ ಕೂಡ ಮಾತಾಡ್ಕೋಬೋದು. ಹಾಗಾಗಿ ಇದು ಮನೆಗೆ ಒತ್ತಡಗಳನ್ನು ತರುತ್ತೆ. ವಿಷ್ಣು ಪುರಾಣದಲ್ಲಿ ಹಿರಣ್ಯಕಶಿಪುವಿನ ಸಂಹಾರಕ್ಕಾಗಿ ನಾರಸಿಂಹ ಮನೆಯ ವಸ್ತಿಲ ಮೇಲೆ ಆತನ ಇಟ್ಕೊಂಡು ಆತನ 2 ಭಾಗ ಮಾಡಿದ್ದನ್ನು ಕೂಡ ನಾವು ಒಂದು ಹಿಸ್ಟ್ರಿಯಲ್ಲಿ, ಕಥೆಯಲ್ಲೂ ಕೂಡ ಕೇಳಬಹುದು. ಹಾಗಾಗಿ ಆ ವಸ್ತಿಲಿಗೆ ಅಷ್ಟು ಬಲ ಇರೋದ್ರಿಂದ ನಾವು ಆ ವಸ್ತಿಲ ಹತ್ರ ಸಂಧ್ಯಾಕಾಲದಲ್ಲಿ ಯಾವುದೇ ಕಾರಣಕ್ಕೂ ಮನೆಯ ಮುಂದೆ ಕುಳಿತುಕೊಳ್ತಕ್ಕಂಥದ್ದು. ಇಲ್ಲೊಂದು ಪ್ರಶ್ನೆ ಬರುತ್ತೆ, ನಮ್ಮ ಮನೆ ಬೇಡ, ಬೇರೆಯವರು ಎಲ್ಲೂ ಕುಳಿತುಕೊಂಡ್ರೂ ನಿಮಗೆ ಅಷ್ಟು ಶುಭ ಅಲ್ಲ ಅಂತ ಹೇಳ್ತಾ, ಹಾಗಾಗಿ ಸಂಧ್ಯಾಕಾಲದಲ್ಲಿ ಮನೆಯ ಮುಂದೆ ಕುಳಿತುಕೊಳ್ಳುವ ಪದ್ಧತಿ ಅಷ್ಟು ಶುಭಕರ ಅಲ್ಲ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.